ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಮ್ಮನ ಮನೆಯಿಂದ ಬರಬೇಕಾದ್ರೆ ಹುಣಸೆ ಹಣ್ಣಿನ ಎಳೆ ಚಿಗುರನ್ನ ಕಿತ್ಕೊಳಕ್ಕೆ ಹೋಗಿದ್ವಿ ಅಂತ ಹೇಳಿದ್ನಲ್ಲ. ಯಾವ ಥರದ್ದದು ಅಂತ ಸುಮಾರು ಜನ ಪರ್ಸ್ನಲ್ಲಾಗಿ ಮೆಸೇಜ್ ಮಾಡಿದ್ರಿ. ಇಲ್ಲಿ ನೋಡಿ ನಾವು ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂದರೆ, ಅದು ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಅದರಲ್ಲಿ ವಿಟಮಿನ್ ಸಿ ತುಂಬ ಜಾಸ್ತಿ ಇರುತ್ತೆ, ಒಂಥರ ತಂಪು. ನಮ್ಮ ನೇಚರಲ್ಲಿ ಹೇಗೆ ಅಂದರೆ, ನಮಗೆ ಯಾವ್ಯಾವ ಸೀಸನ್ಗೆ ಯಾವ್ಯಾವ ಫುಡ್ ಬೇಕೋ ಅದ್ರ ಪ್ರಕಾರನೇ ಅದು ಬರ್ತಾ ಇರುತ್ತೆ. ಅದನ್ನು ನಾವು ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೋಬೇಕು ಅಷ್ಟೇ. ನೋಡಿ ಈ ಥರ ಇರುತ್ತೆ ಎಳೆದು, ಈವನ್ ಹೂವೂ ಅಷ್ಟೇ. ಅದನ್ನು ಯೂಸ್ ಮಾಡ್ಕೋತೀವಿ. ಮುಂದೆ ತೋರಿಸ್ತೀನಿ ಅದನ್ನು ಯಾವ ರೀತಿ ಸಾಂಬಾರು ಮಾಡ್ಕೊಳ್ಳೋದು ಅಂತ. ಪಪ್ಪು ಮಾಡ್ತೀವಲ್ವ, ಅದೇ ಥರನೇ ಮಾಡೋದು. ಬಟ್ ಜಾಸ್ತಿ ಟೊಮ್ಯಾಟೋನ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಬೇಳೆ, ತೊಗರಿಬೇಳೆ ಮತ್ತು ಹೆಸರು ಬೇಳೆ ಇರುತ್ತಲ್ಲ, ಅದನ್ನೆಲ್ಲ ಹಾಕಿ ಮಾಡುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ಥರ ಎಳೆ ಚಿಗುರು, ಇದರಲ್ಲೂ 2 ಟೈಪ್ ಇರುತ್ತೆ. ಒಂದು ಕೆಂಪುದಿರುತ್ತೆ, ಒಂಥರ ಆರೆಂಜ್ ಕಲರ್ ಇರುತ್ತೆ. ಇನ್ನೊಂದು ಎಳೆದು ತುಂಬ ಫ್ರೆಶ್ ಗ್ರೀನ್ ಥರ ಇರುತ್ತೆ. ಫ್ರೆಶ್ ಗ್ರೀನು ತುಂಬ ಒಳ್ಳೆಯದು, ತುಂಬ ಒಗ್ರಿರಲ್ಲ ಆಯ್ತಾ. ನಾವು ಫಸ್ಟು ಈಗ ಹುಡ್ಕೊಂಡು ಹೋಗಿದ್ದಿದ್ದು ಹೆಂಗೆ ಅಂದರೆ, ಫಸ್ಟ್ ನಾನು ತೋರಿಸಿದ್ನಲ್ಲ ಆ ಜಾಗದಲ್ಲಿ ಸ್ವಲ್ಪ ಕೆಂಪು ತೆಗಿತ್ತು. ಅದನ್ನು ಯಾವುದೋ ಒಂದು ಸಿಕ್ಕಿದ್ರೆ ಆಯಿತು. ಆ ಸೀಸನ್ಗೆ ಏನು ಅಂದರೆ, ನಮ್ಮ ಅತ್ತೆಗೆ ಮತ್ತು ಹಸ್ಬೆಂಡ್ ಅಕ್ಕನಿಗೆಲ್ಲ ಅವರು ಹಳ್ಳೀಲಿ ಬೆಳೆದಿತ್ತು. ಅಲ್ಲೆಲ್ಲ ಆರಾಮಾಗಿ ಸಿಗುತ್ತೆ. ಈ ಸಮ್ಮರ್ ಸೀಸನ್ ಬಂದಿದೆ ಅಂದರೆ ಅದನ್ನು ಯೂಸ್ ಮಾಡಲೇಬೇಕು. ಆ ಸಾಂಬಾರು ಮಾಡಬೇಕು, ಅದನ್ನು ಚಟ್ನಿಗೆ, ತೊಕ್ಕು ಇದನ್ನೆಲ್ಲ ಮಾಡಿ ತಿಂದು ಅಭ್ಯಾಸ. ಈ ಸೀಸನ್ ಬಂದಿದೆ ಅಂದರೆ ಅವ್ರಿಗೆ ಅನಿಸ್ತಾ ಇರುತ್ತೆ, ಅಯ್ಯೋ ತಿಂದಿಲ್ವಲ್ಲ ಅಂತ. ಸೊ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಮಾತ್ರ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಅದೊಂದು ಕಡೆ ಹೋದಾಗ ಅಲ್ಲಿ ಕೆಂಪುದಿದ್ವಾ, ಅಯ್ಯೋ ಸಿಕ್ಕಿದ್ರೆ ಸಾಕಲ್ಲ, ಇದನ್ನು ಯೂಸ್ ಮಾಡ್ಕೊಳ್ಳೋಣ ಅಂತ ಕಿತ್ಕೊಂಡ್ವಿ. ಆಮೇಲೆ ಆನ್ ದ ವೇ ಬರ್ತಾ ಅಲ್ಲೊಂದು ಎಳೆ ಗ್ರೀನ್ ಕಲರ್ದು ಸಿಕ್ತು. ಅದನ್ನು ಕಿತ್ಕೊತಾ ಇದ್ದೀವಿ. ಅದು ಎಷ್ಟು ನಕ್ಕಿದ್ದು ಅಂದರೆ, ಆಮೇಲೆ ಆ ಕಾರ್ ಮೇಲೆ ಹತ್ತಿ ನನ್ನ ಮಗಳನ್ನೆಲ್ಲ ಆಟ ಆಡಿಸಿ ಅಲ್ಲೆಲ್ಲ ಕಿತ್ತು ಗಾಡಿ ಎಲ್ಲ ಮಾಡಿದ್ವಿ. ಒಟ್ಟಿನಲ್ಲಿ ಕಲೆಕ್ಟ್ ಮಾಡ್ಕೊಂಡು ಬಂದ್ವಿ ಆಯಿತಾ. ಹಸ್ಬೆಂಡ್ ಅವ್ರ ಅಕ್ಕ ಎಲ್ಲ ಹೇಳಿದ್ನಲ್ಲ ನಾನು, ಅಪ್ಪನಿಗೆ ಅಮ್ಮನಿಗೆ ಮಾತಾಡ್ಸೋಕ್ಕೆ ಬಂದಿದ್ರು ಅಂತ. ಆನ್ ದ ವೇ ಹಾಗೆ ಒಂದು ತೋಟ ಇತ್ತು ಅಲ್ಲೇ. ಅದು ರೋಡ್ ಸೈಡಲ್ಲಿ ಹುಣಸೆ ಮರ ಇತ್ತು, ಅಲ್ಲೇ ಆ ಸೈಡ್ ಆ ಕಡೆ ಒಂದು ತೋಟ ಇತ್ತು. ಎಷ್ಟು ಮಾವಿನಕಾಯಿ ಬಿಟ್ಟಿದ್ದು, ಇವೆಲ್ಲ ನೋಡೋಕ್ಕೆ ಚೆಂದ. ಈ ಸೀಸನಲ್ಲಿ ಸಮ್ಮರ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ಈ ಕೆಳಗಡೆನೇ ಅಷ್ಟು ಸಿಕ್ಕೋಂಗೆ ಇತ್ತು. ಬಟ್ ತೋಟ ಅಲ್ವಾ, ಕಿತ್ಕೊಳ್ಳೋಕ್ಕೆ ಸರಿ ಹೋಗಲ್ಲ ಅಂತ ನಾವೇನು ಕಿತ್ಕೊಳ್ಳಿಲ್ಲ, ಹಾಗೆ ಬಂದುಬಿಟ್ವಿ. ಆಮೇಲೆ ಬರ್ತಾ ಹಾಗೆ ಮಾತಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ ಆಯಿತಾ. ಸೊ ಇವತ್ತಿನ ಬ್ಲಾಗಲ್ಲಿ ಸುಮಾರು ಜನ ಕೇಳಿರೋಂಥದ್ದು ಏನು ಅಂದರೆ, ನಮ್ಮ ಸೆಲ್ಫ್ ಐಡೆಂಟಿಟಿನ ಹೇಗೆ ಅತ್ತೆ ಮನೇಲಿ ಕಾಪಾಡ್ಕೊಳ್ಳೋದು ಅಂತ. ಮೇಜರ್ಲಿ ಏನಾಗುತ್ತೆ ಗೊತ್ತಾ, ತುಂಬ ಚೆನ್ನಾಗಿ ಓದಿರ್ತೀವಿ, ಚಿಕ್ಕ ವಯಸ್ಸಿಂದ ಏನೇನೋ ಡ್ರೀಮ್ಸ್ನ ಇಟ್ಕೊಂಡಿರ್ತೀವಿ, ನಮ್ಮದು ಅಂತ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಫಸ್ಟ್ ಮದುವೆ ಆಗಿ ಮಕ್ಕಳಾಗಿದ್ದ ತಕ್ಷಣ ನಾವೆಲ್ಲೋ ಕಳೆದೋಗ್ತಾ ಇರ್ತೀವಿ. ಅದು 100% ಎಷ್ಟೋ ವಿಷಯಗಳಲ್ಲಿ ಆಗೋಗುತ್ತೆ. ಇಲ್ಲ ಅಂತಲ್ಲ, ಅದು ಕಾಮನ್ನು. ಮನೆ ಕೆಲಸ ಮಾಡ್ತಾ ಇರ್ತೀವಿ, ಆಮೇಲೆ ಮಕ್ಕಳು ನೋಡ್ಕೊ, ಅವ್ರಿಗೆ ಓದಿಸು, ಮನೆ ಮೇಂಟೈನ್ ಮಾಡು, ಇದರಲ್ಲೆಲ್ಲ ಎಲ್ಲಿದ್ದೀವಿ, ನಾವು ಹೆಂಗೆ ನಮ್ಮ ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಇವತ್ತಿನ ಬ್ಲಾಗಲ್ಲಿ ಇರುತ್ತೆ. ಫಸ್ಟ್ ಏನು ನೆನ್ಪಿಟ್ಕೊಳ್ಳಿ ಅಂದರೆ, ನಮ್ಮ ವ್ಯಾಲ್ಯೂ ಏನು ಅಂತ ಯಾವಾಗಲೂ ಅಷ್ಟೇ ಆಯಿತಾ. ಹೆಂಗಂದಂಗೆ ನಮ್ಮನ್ನು ಮಾತಾಡ್ಸೋದು, ಟ್ರೀಟ್ ಮಾಡೋದು, ಅದನ್ನು ಎನ್ಕರೇಜ್ ಮಾಡೋಕ್ಕೆ ಹೋಗ್ಬಿಡಿ. ಸೈಲೆಂಟ್ ಆಗಿಬಿಡಿ. ನೋಡಿ, ಸಿಚುವೇಶನ್ಸ್ ಒಂದೇ ಥರ ಇರಲ್ಲ. ಪ್ರತಿ ಸರಿನೂ ನಾವು ಎದುರು ಮಾತಾಡೋಕ್ಕಾಗಲ್ಲ. ಕೆಲವು ಸರಿ ದೊಡ್ಡೋರು ಇರ್ತಾರೆ. ನನಗೆ ಅನ್ಸೋದು ಏನು ಗೊತ್ತಾ, ದೊಡ್ಡೋರು ಅನ್ನೋರು ದೊಡ್ಡತನದಿಂದ ನಡ್ಕೊಂಡ್ರೆ ದೊಡ್ಡೋರು ಅಂತ ಅಂದ್ಕೊಳ್ಳೋದು. ಕೆಲವರು ಎಷ್ಟೋ ಜನ ಹೇಳ್ತೀನಿ ಈ ಥರ ತಪ್ಪಾಗಿ ಅಂತಲ್ಲ, ಅದು ನೀವೂ ಒಪ್ತೀರಾ, ನೀವೂ ನೋಡಿರ್ತೀರ. ಎಷ್ಟೋ ಜನ ದೊಡ್ಡವರು ದೊಡ್ಡತನದಿಂದ ನಡ್ಕೊಳ್ಳೋದೇ ಇಲ್ಲ, ಎಷ್ಟು ಚೀಪಾಗಿ ನಡ್ಕೋತಾರೆ. ಚಿಕ್ಕ ಮಕ್ಕಳು ನಡ್ಕೊಳ್ಳಲ್ಲ, ಆ ಥರ ನಡ್ಕೋತಾರೆ. ಆಮೇಲೆ ಅದೊಂಥರ ಇರುತ್ತೆ, ಅಯ್ಯೋ ನಂದು ನಡಿಬೇಕು, ನಾನೇ ಇಲ್ಲ ಇದು ಮಾಡಬೇಕು ಅಂತ. ಅದು ಎಷ್ಟು ಅವ್ರಿಗೆ ನಿಜ ಅವ್ರಿಗೆ ಮರ್ಯಾದೆ ಕೊಡೋದು ಅಂದರೆ, ಅವ್ರ ವಯಸ್ಸಿಗೆ ನೋಡಿ ಮರ್ಯಾದೆ ಕೊಡಬೇಕು. ಬಿಟ್ಟರೆ ಎಷ್ಟೋ ಸತಿ ಬೇಜಾರಾಗ್ತಿರುತ್ತೆ. ಇಂಥ ಕ್ಯಾರೆಕ್ಟರ್, ಇಂಥ ನೇಚರ್ ಇರೋ ಹೆಂಗಸರಿಗೆ, ಗಂಡಸರಿಗೆ ನಾವು ಮರ್ಯಾದೆ ಕೊಡಬೇಕಂತ ತುಂಬ ಜನಗಳನ್ನ ನಾನು ಆ ಥರ ನೋಡಿದ್ದೀನಿ. ಬಟ್ ಏನೂ ಮಾಡೋಕ್ಕಾಗಲ್ಲ, ನಮ್ಮ ಸಂಸ್ಕೃತಿ ಆ ಥರ ಅಲ್ವಲ್ಲ, ನಾವು ಆ ಥರ ಬೆಳೆದಿರಲ್ಲ. ಸೊ ಏನೇ ಆಗಲಿ ದೊಡ್ಡವ್ರಿಗೆ ಮರ್ಯಾದೆ ಕೊಡೋಕ್ಕೆ ಹೋಗಬೇಕು, ಮರ್ಯಾದೆ ಕೊಡಲೇಬೇಕು. ಅವರೇನೋ ಆ ಲೆವೆಲ್ಗೆ ಹೋಗ್ತಾರೆ ಅಂತ ನಾವು ಹೋಗಬಾರ್ದು ಆಯಿತಾ. ಏನು ಅಂದರೆ, ಮೇಯ್ನಾಗಿ ತಲೆಯಲ್ಲಿ ಒಂದು ನೆನ್ಪಿಟ್ಕೋಬೇಕು, ಅವರು ನಮ್ಮನ್ನು ಆ ಥರ ಟ್ರೀಟ್ ಮಾಡ್ತಾರೆ ಅಂತ ನಾವು ತಲೆ ಕೆಡಿಸ್ಕೊಂಡು ಹಗಲು ರಾತ್ರಿ ಅದನ್ನು ಯೋಚನೆ ಮಾಡ್ತಾ ಕೂತ್ಕೊಂಡು ನೆಮ್ಮದಿನ ಹಾಳು ಮಾಡ್ಕೋಬಾರ್ದು. ನಮ್ಮ ಐಡೆಂಟಿಟಿ ಹೆಂಗೆ ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ, ಸೈಲೆಂಟಾಗಿ ಇಟ್ಬಿಡಿ. ಅವರೇನೋ ಮಾತಾಡ್ತಾರೆ, ಏನೋ ಈಗ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ.
ಮನೆಗಳಲ್ಲಿ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನೀವು ನಂಬಲ್ಲ ಆಯಿತಾ, ಈ ರಜೆಗಳಲ್ಲಿನೂ ಅಷ್ಟೇ ನಾನು ಆದಷ್ಟು ಮ್ಯಾಕ್ಸಿಮಮ್ಮು ಎಷ್ಟಾಗುತ್ತೋ ಅಷ್ಟು ನನ್ನ ಸೆಲ್ಫ್ ಕೇರ್ ಬಗ್ಗೆನೂ ನಾನು ವರ್ಕ್ ಮಾಡ್ತಿದ್ದೀನಿ ಆಯಿತಾ. ಮನೇಲಿ ಯಾರು ಏನೂ ಹೇಳಲ್ಲ, ನೀನು ಏನಕ್ಕೆ ಈಗ ವಾಕಿಂಗ್ ಹೋಗ್ತೀಯಾ, ಈಗ ಏನಕ್ಕೆ ಯೂಟ್ಯೂಬ್ ಮಾಡ್ತೀಯಾ, ಈ ಥರ ಎಲ್ಲ ಯಾರು ಪ್ರಶ್ನೆ ಮಾಡಲ್ಲ. ಬಟ್ ಎಷ್ಟೋ ಮನೆಗಳಲ್ಲಿ ಹೆಂಗೆ ಅಂದರೆ ಅವ್ರದ್ದು ಏನಾದ್ರು ಸೆಲ್ಫ್ ಕೇರ್ ತೊಗೊಂಡಿದ್ದಾರೆ, ಅವ್ರು ಏನಾದರೂ ಖುಷಿಗೆ ಅವ್ರಿಗೋಸ್ಕರ ಅವ್ರು ಏನೋ ಮಾಡ್ಕೊಂಡಿದ್ದಾರೆ ಅಂದರೆ ಏನೋ ದೊಡ್ಡ ಘನಘೋರ ಅಪರಾಧ ಮಾಡಿದ್ದಾರೆ ಅನ್ನೋ ಲೆವೆಲ್ಗೆ ಹೋಗಿ ನೋಡ್ತಾರೆ. ಅದನ್ನೇನು ತೋರಿಸ್ತಾ ಇದೆ ಅಂದರೆ, ಅಮ್ಮ ಅದು ಕೊಟ್ಟಿದ್ದು ನಮ್ಮ ಮನೇಲಿ ರಾಘವೇಂದ್ರ ಸ್ವಾಮಿ ಫೋಟೋ ಇರಲಿಲ್ಲ ಆಯಿತಾ. ಅವ್ರು ಬಂದಾಗಲೆಲ್ಲ ಅಂತಿದ್ರು, ನಾನು ನಿನಗೊಂದು ಕೊಡಬೇಕು, ಅದು ರಾಘವೇಂದ್ರ ಫೋಟೋ ಕೊಟ್ಟರೆ ಮನೇಲಿ ತುಂಬ ಒಳ್ಳೇದಂತೆ, ಶಾಂತಿ ಇರುತ್ತೆ. ಆ ಸ್ವಾಮಿಗಳನ್ನ ರಾಯರನ್ನ ನೋಡ್ತಾ ಇದ್ದಾನೆ ಅಷ್ಟು ಶಾಂತಿ. ಇನ್ನು ಮನೆಗೆ ಬಂದರೆ ಇನ್ನು ಹೇಳಬೇಕಾ, ತುಂಬ ಖುಷಿಯಾಗೋಯ್ತು ಆ ಫೋಟೋ ನೋಡಿದ ತಕ್ಷಣ. ಅಮ್ಮ ಅದನ್ನು ತಂದು ಕೊಟ್ಟಿದ್ದು ಅದೇ ನೀಟಾಗಿ ಗಿಫ್ಟ್ ರ್ಯಾಪ್ ಮಾಡಿಕೊಟ್ಟಿದ್ರು. ಅದನ್ನು ಅಲ್ಲೂ ಓಪನ್ ಮಾಡೋಕ್ಕೆ ಬಿಡಲಿಲ್ಲ. ಮನೆಗೆ ಹೋದ್ಮೇಲೆ ನೆನೆಸ್ಕೊಂಡು ನೀನು ಓಪನ್ ಮಾಡು, ನಿಮ್ಮ ಮನೆಗೆಲ್ಲ ಒಳ್ಳೇದಾಗಲಿ ಅಂತ ಒಂಥರ ತುಂಬ ಮನಸ್ಸಿಂದ, ತಾಯಿ ಮನಸ್ಸು ಅಷ್ಟು ನೋಡಿ ಆ ಥರ ಕೊಟ್ಟಿದ್ದು. ಓಪನ್ ಮಾಡಿದ ತಕ್ಷಣ ಫೋಟೋ ನೋಡಿ ಭಾರಿ ಖುಷಿಯಾಗೋಯಿತು. ಸೊ ಅದೇ ಹೇಳ್ತಿದ್ನಲ್ಲ, ನಿಮ್ಮ ವ್ಯಾಲ್ಯೂನ ಯಾವತ್ತೂ ಕಳ್ಕೊಬೇಡಿ. ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಆಯಿತಾ. ಯಾರಿಗೋ ಏನೋ ಯಾರು ಕೆಟ್ಟದಾಗಿ ಟ್ರೀಟ್ ಮಾಡ್ತಾರೋ ಅವ್ರನ್ನ ಎಷ್ಟು ಬೇಕೋ ಅಷ್ಟು ಚೆನ್ನಾಗೇ ನೋಡ್ಕೊಳ್ಳಿ ಆಯಿತಾ. ಅಂದರೆ ಒಂದು ನೆನ್ಪಿಟ್ಕೊಳ್ಳಿ, ನಾವು ಕರ್ಮ ಕಟ್ಕೋಬಾರ್ದು. ಅವ್ರುಗಳು ಎಷ್ಟು ಕರ್ಮ ಕಟ್ಕೊಡ್ತಾರೋ ಅವ್ರುಗಳು ಅನುಭವಿಸ್ತಾರೆ. ಅಯ್ಯೋ ಅವರು ಆ ಥರ ತಪ್ಪುಗಳು ಮಾಡ್ತಿದ್ದಾರೆ ಅಂತ ನಾವು ಅದ್ರ ಪ್ರಕಾರ ನಡ್ಕೊತ ಹೋದರೆ ನಮಗೆ ಕರ್ಮ ಕಟ್ಕೊಳತ್ತೆ. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ನಮ್ಮ ಎಲ್ಲರ ಹತ್ರನೂ ಒಂದು ಬ್ಯಾಗ್ ಅಂತ ಇರುತ್ತೆ. ನಿಜ ಅದು ನೀವು ನಂಬ್ತಿರೋ ಬಿಡ್ತಿರೋ ಅದು 100% ನಾನಂತೂ ಸಿಕ್ಕಾಬಡೆ ನಂಬ್ತೀನಿ ಆಯಿತಾ. ನಾವು ಏನು ದಿನ ಮಾತಾಡೋ ರೀತಿ, ನಡ್ಸ್ಕೊಳ್ಳೋ ರೀತಿ, ಯಾರನ್ನೊಬ್ಬರನ್ನ ಟ್ರೀಟ್ ಮಾಡೋ ರೀತಿ, ಅದೆಲ್ಲ ಕರ್ಮಗಳು ಪುಣ್ಯಗಳು ಆ ಬ್ಯಾಗ್ನ ತುಂಬ್ತಾ ಹೋಗುತ್ತೆ. ಜಾಸ್ತಿ ಕರ್ಮ ಬ್ಯಾಗ್ ತುಂಬಬೇಕಾ, ಪುಣ್ಯ ಬ್ಯಾಗ್ ತುಂಬಬೇಕಾ, ನೀವೇ ಯೋಚನೆ ಮಾಡಿ. ಕಷ್ಟ ಕಾಲದಲ್ಲಿ ನಮ್ಗೆ ಹುಷಾರಿಲ್ಲ, ನಮಗೇನೋ ಕಷ್ಟ ಟೈಮ್ ಇದೆ, ನಾವು ದೇವ್ರ ಹತ್ರ ಬೇಡ್ಕೋಬೇಕು ಅಂದರೆ ನಮ್ಮ ಮನಸ್ಸು ಶುದ್ಧಿ ಇರಬೇಕು. ಹಿಂದೆ ಏನೋ ಮಾತಾಡೋದು, ಕೆಟ್ಟದ್ದು ಬಯಸೋದು, ನಮಗೆ ಬಾಯೇ ಬರಲ್ಲ ನಮ್ಗೆ ಒಳ್ಳೇದು ಮಾಡಪ್ಪ ಅಂತ ಅಂದ್ಕೊಳ್ಳೋಕ್ಕೆ. ನನಗಷ್ಟು ಕಾನ್ಫಿಡೆನ್ಸ್, ನನ್ನ ಮನಸ್ಸಲ್ಲೂ ನಾನು ಕೆಟ್ಟದ್ದು ಬಯಸಲ್ಲ, ಯಾರಿಗೂ ಥಿಂಕು ಮಾಡಲ್ಲ. ಅದು ಏನೇನಿದೆಯೋ ಅವ್ರವ್ರು ಯಾರ್ಯಾರು ಏನೇನು ಅನುಭವಿಸ್ತಾರೋ ಅವ್ರ ಕರ್ಮಕ್ಕೆ ಅವ್ರು ಅನುಭವಿಸ್ತಾರೆ ಅಂದ್ಕೋತೀನಿ, ಬಿಟ್ಬಿಡ್ತೀನಿ. ಅದು ಅವ್ರಿಗೆ ಅನುಭವಿಸ್ಲಿ ಅಂತಲೂ ಅಂದ್ಕೊಳ್ಳಲ್ಲ. ಅದೇನೋ ನನಗೆ ಬರ್ತಾ ಒಂದು 2-3 ವರ್ಷದಿಂದ ಅಷ್ಟು ಸ್ಯಾಚುರೇಷನ್ನು ಆ ಸಾಯಿಬಾಬಾ ಭಕ್ತಿ ನಾನು ನಿಜವಾಗ್ಲೂ ಅಷ್ಟೊಂದು ಬೇರೆಯವ್ರು ಯಾರನ್ನ ನೋಡಿ, ಯಾರು ದೇವ್ರನ್ನ ತುಂಬ ನಂಬ್ತಾರೆ, ಕೆಟ್ಟದ್ದು ಯಾರಿಗೂ ಬಯಸಲ್ಲ. ಅವ್ರವ್ರ ಕರ್ಮಕ್ಕೆ ಅವ್ರವ್ರು ಹೋಗ್ತಾರೆ ಅನ್ಕೋತೀವಿ, ನಾವು ಸುಮ್ಮನಾಗ್ತೀವಿ. ನಾವಂತೂ ಒಬ್ರಿಗೆ ಕೆಟ್ಟದಂತೂ ಬಯಸಲ್ಲ. ಸೊ ಯಾವಾಗಲೂ ಅಷ್ಟೇ, ನಿಮ್ಮ ಐಡೆಂಟಿಟಿನ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ಗೆ ಏನು ಇಷ್ಟನೋ ನೀವು ಮಾಡಿ ಆಯಿತಾ. ನಿಮ್ಮ ಖುಷಿಗೆ ಏನು ಮಾಡಬೇಕೋ ಮಾಡಿ. ಮನೇಲಿ ಎಕ್ಸ್ಪೆಕ್ಟ್ ಮಾಡ್ತಾರಾ, ಅಯ್ಯೋ ಇವಳು 100 ಮಾಡಲಿ 108 ಮಾಡಲಿ, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟೊಂದು ಮಾಡಿ ಆಯಿತಾ. ನಾವು ರೋಬೋಗಳೆಲ್ಲ, ಮಿಷಿನ್ಗಳೆಲ್ಲ. ನಿಮ್ಗೇನು ಖುಷಿ, ನಿಮ್ಗೆ ಓದೋದು ಖುಷಿನ, ನಿಮಗೆ ಅಂತ ನೀವು ಟೈಮ್ ಸ್ಪೆಂಡ್ ಮಾಡ್ಕೊಳ್ಳಿ. ಸೊ ಯಾವ ವಿಷಯದಲ್ಲೂ ಕಾಂಪ್ರಮೈಸ್ ಆಗೋಕ್ಕೆ ಹೋಗಬೇಡಿ, ಹಾಗಂತ ಹಠ ಮಾಡೋಕ್ಕೆ ಹೋಗಬೇಡಿ, ವಿತಂಡವಾದ ಮಾಡೋಕ್ಕೆ ಹೋಗಬೇಡಿ. ಅದು ನಮಗೆ ಸ್ವಲ್ಪ ಸೂಕ್ಷ್ಮವಾಗಿ ನಾವು ಥಿಂಕ್ ಮಾಡಿಕೊಂಡು, ಮದುವೆ ಆದಮೇಲೆ ನಮಗೆ ಅಂತ ಒಂದು ಕಟ್ಟುಪಾಟಿರುತ್ತೆ ಆಯಿತಾ. ಈ ಥರ ಇರಬೇಕು, ಈ ಥರ ನಡ್ಕೋಬೇಕು ಅಂತ. ಅವರು ಸಣ್ಣ ಪುಟ್ಟ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಲ್ಲ ಆಯಿತಾ. ಮನೇಲಿ ಈ ಥರ ಎಲ್ಲ ಪೂಜೆ ಮಾಡಲಿ, ಮನೆ ಕ್ಲೀನಾಗಿ ಇಟ್ಕೊಳ್ಳಿ, ಅಡುಗೆ ಕರೆಕ್ಟಾಗಿ ಮಾಡಿ, ಅದು ಬೇಸಿಕ್. ಕೆಲವರು ಸ್ಯಾಡಿಸ್ಟ್ಗಳಿರ್ತಾರೆ, ಆ ವರ್ಡ್ ಕರೆಕ್ಟ್ ಅದು ಆಯಿತಾ. ಅಂಥವ್ರು ಹೆಂಗೆ ಅಂದರೆ, ಎಷ್ಟು ಮಾಡಿದರೂ 100 ಕೆಲಸ ಮಾಡಿದರೂ 100ನೇ 1 ಕೆಲಸ ಯಾಕೆ ಮಾಡಿಲ್ಲ ಅಂತ ಯೋಚನೆ ಮಾಡೋರು ಇರ್ತಾರೆ. ಸೊ ಅಂಥವ್ರ ಬಗ್ಗೆ ಯೋಚನೆ ಮಾಡಿ, ನಮಗೆ ಬುದ್ಧಿ ಇಲ್ಲ ಅಂತ ಹೇಳ್ಬೋದು ಅಷ್ಟೇ. ನೀವು ಅಷ್ಟೇ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ನಿಮ್ದು ಏನು ಅಂದ್ಕೊಂಡಿರ್ತೀರಲ್ವ ಓದೋ ಟೈಮಲ್ಲಿ, ಏನೋ ಒಂದು ನಾನು ಅಚೀವ್ ಮಾಡಬೇಕು ಅಂತ, ಅದನ್ನು 100% ಅಚೀವ್ ಮಾಡದಿದ್ರು ಸ್ವಲ್ಪನ ಪ್ರಯತ್ನ ಪಡಿ, ಎಷ್ಟಾಗುತ್ತೋ ಅಷ್ಟು. ಆಮೇಲೆ ಕಂಟಿನ್ಯೂ ಮಾಡಬೇಕಾ ಎಜುಕೇಷನ್ನು, ಕೆಲ್ಸಕ್ಕೆ ಹೋಗ್ತೀರಾ, ಅಥವಾ ಏನು ನಿಮ್ಮ ಡ್ರೀಮು, ಏನು ನಿಮ್ಮ ಹಾಬಿ. ಮನೆಯಲ್ಲೇ ನೀವು ಇರ್ತೀರಾ ಅಂದರೂ, ಮನೇಲಿದ್ದರೂ ನಾನು ಏನು ಸಾಧಿಸ್ಕೋಬೋದು. ಆದರೂ ಮನೇಲಿರ್ತೀರಾ, ಹೌಸ್ ವೈಫ್ ಅಂದಿದ ತಕ್ಷಣ ಯಾರೋ ಏನೋ ಬಾಯಿಗೆ ಬಂದಾಗ ಮಾತಾಡ್ತಾರೆ ಅಂತ ನೀವು ರೆಸ್ಪಾಂಡ್ ಮಾಡೋಕ್ಕೆ ಹೋಗ್ಬಿಡಿ. ಏನಕ್ಕೆ ರೆಸ್ಪಾಂಡ್ ಮಾಡಬಾರ್ದು ಅಂತ ಹೇಳ್ತೀನಿ ಕೇಳಿ. ಕೆಲವು ಸತಿ ನಾವು ಫೀಲಿಂಗ್ಸ್ನ ಶೇರ್ ಮಾಡಿಕೊಂಡಾಗ ಅವ್ರಿಗೆ ಅರ್ಥ ಆಗುತ್ತೆ, ಅವ್ರು ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಕೆಲವು ಸತಿ ಎಮ್ಮೆ ಮೇಲೆ ಮಳೆ ಹುಯ್ದಂಗೆ, ನಾವು ಏನೇ ಹೇಳಿದ್ರು ನೀವು ಈ ಥರ ಮಾತಾಡಿದ್ರೆ ನಮ್ಗೆ ಹರ್ಟ್ ಆಗುತ್ತೆ, ನೀವು ಈ ಥರ ನಡ್ಕೊಂಡ್ರೆ ನಮ್ಗೆ ಹರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಕೆಲವು ಸತಿ ಇನ್ನೂ ಜಾಸ್ತಿನೇ ಮಾಡ್ತಾರೆ. ಸೊ ಅದಕ್ಕೆ ಏನು ಅಂದರೆ, ಆದಷ್ಟು ಶಾಂತವಾಗಿ ನೀವು ಹೆಂಗೆ ಬಿಹೇವ್ ಮಾಡಬೇಕು ಅಂದರೆ ಕಾಮಾಗಿರಿ. ಅದು ನೀವಲ್ಲ, ಅವ್ರು ಯಾರೋ ಏನೋ ಹೇಳ್ತಾರೆ ಅಂದರೆ ಅದು ನಿಮ್ಮ ನೇಚರ್ ಆಗೋದಿಲ್ಲ. ಸೊ ಆದಷ್ಟು ನಿಮ್ಮ ಐಡೆಂಟಿಟಿ, ನಿಮ್ಗೇನು ಖುಷಿ ಅದನ್ನು ಮಾಡ್ತಾಯಿರಿ. ಆದಷ್ಟು ನಿಮ್ಮ ರೋಲ್ ರೆಸ್ಪಾನ್ಸಿಬಿಲಿಟಿ ನಿಮಗೆ ಗೊತ್ತಿರುತ್ತೆ ಅಲ್ವ, ನಾನು ಇದನ್ನು ಮಾಡಬೇಕು ಅಂತ. ಆ ಥರ ನಡ್ಕೊಂಡು ಹೋಗಿ. ಆಮೇಲೆ ಏನಾದರೂ ಡಿಸಿಷನ್ ತೊಗೋತೀರಾ ಅಂದರೆ ಕಾನ್ಫಿಡೆಂಟಿಂದ ತೊಗೊಳ್ಳಿ, ಯೋಚನೆ ಮಾಡಿ ತೊಗೊಳ್ಳಿ. ಅದು ಯಾವಾಗ ನಮ್ಮ ಬೆಲೆ ಕಳೆದೋಗುತ್ತೆ, ನಾವೇನಾದರೂ ಡಿಸೈಡ್ ಮಾಡಿ ಅದು ತಪ್ಪಾದಾಗ, ಅಥವಾ 24 ಡಿಸಿಷನ್ಸ್ ಮಾಡ್ತೀವಿ,
ಅದು ಯೂಶಲಿ ಹಂಗೆ ಹೇಳ್ತಿರ್ತಾರೆ, ಹೆಂಗಸರು ಫಿಕಲ್ ಮೈಂಡೆಡ್ಡು, ಒಂದು ಡಿಸಿಷನ್ ತೊಗೊಳ್ಳಲ್ಲ ಅಂತ ನಾವು ಅನ್ಸ್ಕೊಳ್ಳೇಬಾರ್ದು. ನಾವೇನಾದ್ರು ಒಂದು ಡಿಸೈಡ್ ಮಾಡ್ತೀವಿ ಅಂದರೆ ಅದ್ರ ಬಗ್ಗೆ ಕಾನ್ಫಿಡೆಂಟ್ ಇರಬೇಕು. ಡಿಸಿಷನ್ ಮಾಡೋಕ್ಕಿಂತ ಮೊದಲು 100 ಸತಿ ಯೋಚನೆ ಮಾಡಬೇಕು, ಆಯಿತಾ. ಇಲ್ಲಿ ಅದೇ ಹೇಳಿದ್ನಲ್ಲ, ಹಸ್ಬೆಂಡ್ ಅವ್ರ ಅಕ್ಕ ಬಂದಿದ್ರು ಅಂತ. ಸಂಡೇನೆ ನಾನ್ ವೆಜ್ ಮಾಡೋಣ ಅಂತ ಪ್ಲ್ಯಾನ್ ಇತ್ತು, ಬಟ್ ಅವ್ರಿಗೆ ಥ್ರೋಟ್ ಇನ್ಫೆಕ್ಷನ್ ತುಂಬ ಆಗೋಗಿತ್ತು. ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಈ ಥರ ಎಲ್ಲ ಮಾಡೋಣ ರೆಸಿಪೀಸ್ ನಾನ್ ವೆಜ್ದು ಅಂತ. ಆಮೇಲೆ ಸಮ್ಮರಿಗೆ ಅತ್ತೆನೂ ಬೇಡ ಅಂದರು. ಅವ್ರ ಅಕ್ಕ, ಹಸ್ಬೆಂಡ್ ಅವ್ರ ಅಕ್ಕ, ನಾನು ಅಕ್ಕ ಅಂತಲೇ ಕರೆಯೋದು, ಮಂಜಕ್ಕ ಅಂತ ಕರೆಯೋದು. ಅವ್ರೂ ಬೇಡ, ಸಮ್ಮರ್ಗೆ ಈ ಚಿಕನ್ನು ಅದೆಲ್ಲ ಹಾರ್ಮೋನ್ಸು ಅದು ಇದು ಅಂದ್ಕೊಂಡು ತಿಂತೀವಿ, ಇಲ್ಲ ಅಂತಲ್ಲ, ತಿನ್ನೋದೇ ಇಲ್ಲ ಅಂತಲ್ಲ. ಬಟ್ ಅವರಿಗೆ ರೀಸೆಂಟಾಗಿ ತುಂಬ ಥ್ರೋಟ್ ಇನ್ಫೆಕ್ಷನ್ ಆಗಿ ಡಾಕ್ಟ್ರ್ ಹೇಳಿದ್ರಂತೆ ತುಂಬ ಖಾರ ನಾನ್ ವೆಜ್ ಎಲ್ಲ ತಿನ್ನೋಕ್ಕೆ ಹೋಗಬೇಡಿ ಅಂತ. ಅದಕ್ಕೆ ಮಾಡೋಕ್ಕೆ ಹೋಗಲಿಲ್ಲ. ಅದು ಜರ್ನಿ ಮಾಡ್ಕೊಂಬಂದು ಈ ನಡುವೆ ಏನಾದರೂ ಫ್ರೆಶ್ ಆಗಿ ತರಕಾರಿ ತಿನ್ನೋಣ, ಸೊಪ್ಪು ತಿನ್ನೋಣ, ಈ ಥರನೇ ಅನಿಸ್ತಾ ಇರುತ್ತೆ. ಅಷ್ಟು ರಿಲ್ಯಾಕ್ಸಿಂಗ್. ಏನಾದರೂ ತಿನ್ನೋದಕ್ಕಿಂತ ಕುಡಿತಾನೆ ಇರೋಣ, ಮಜ್ಜಿಗೆ ಕುಡಿಯೋಣ, ಜ್ಯೂಸ್ ಕುಡಿಯೋಣ, ಈ ಥರ ಅಂತ ಎಲ್ಲ ಅನಿಸ್ತಾ ಇರುತ್ತೆ. ನಿಮಗೂ ಯೂಶಲಿ ಹಾಗೇ ಅನಿಸ್ತಾ ಇರುತ್ತೆ, ಆಯಿತಾ. ಸೊ ಆ ಥರ ಏನಾದರೂ ಡಿಸಿಷನ್ ತೊಗೋಬೇಕಾದ್ರೂ ಕರೆಕ್ಟಾಗಿ ಡಿಸಿಷನ್ ಮಾಡ್ತಾ ಇರಬೇಕು. ನೆಕ್ಸ್ಟ್ ಬಂದು, ನೀವು ಮಾತಾಡೋ ರೀತಿ ಅಂತೂ ತುಂಬಾ ಮ್ಯಾಟ್ರ್ ಆಗುತ್ತೆ. ನೀವು ಮಾತಾಡೋ ರೀತಿಯಲ್ಲಿ ತೂಕ ಇರಬೇಕು, ಕ್ಲಿಯರ್ ಆಗಿರಬೇಕು, ಅನ್ನೆಸೆಸರಿ ವರ್ಡ್ಸ್ ಇರಬಾರ್ದು. ಎಷ್ಟು ಮಾತಾಡಬೇಕು ಅಷ್ಟನ್ನು ಕ್ಲಿಯರ್ ಕಟ್ಟಾಗಿ ಹೇಳುವಂಥದ್ದು ತುಂಬ ಮ್ಯಾಟ್ರ್ ಆಗುತ್ತೆ, ಆಯಿತಾ. ಆಗ ನಮ್ಮದು ಅಂತ ಒಂದು ಐಡೆಂಟಿಟಿ ಕ್ರಿಯೇಟ್ ಆಗುತ್ತೆ. ಪ್ರತಿಯೊಂದೂ ಅಷ್ಟೇ ನೆನ್ಪಿಟ್ಕೊಳ್ಳಿ. ನಾವು ಒಬ್ಬರಿಗೆ ಬೋಧನೆ ಮಾಡೋದಲ್ಲ, ನಾನು ಹೇಳ್ತಾ ಇರ್ತೀನಿ ಈ ಥರ ಮಾಡಿ, ಈ ಥರ ಮಾಡಿ ಅಂತ. ನಾನೇ ಮಾಡದೇ ಇದ್ರೆ ನೀವು ನನಗೆ ರೆಸ್ಪೆಕ್ಟ್ ಕೊಡ್ತೀರಾ? ನಂದು ಅಂತ ಒಂದು ಐಡೆಂಟಿಟಿ ಇರುತ್ತೆ, ಇಲ್ಲ ತಾನೇ. ನನ್ನ ಬ್ಲಾಗಲ್ಲಿ ನಾನು ಏನು ಮಾಡ್ತೀನಿ ಅದನ್ನು ತೋರಿಸ್ತೀನಿ. ನಾನು ಹೇಳೋದಲ್ಲ ಈ ಥರ ಮಾಡಿ ಅಂತ ಹೇಳ್ತೀವಲ್ವ. ನಮ್ಮ ಮಕ್ಕಳೂ ಅಷ್ಟೇ. ಕೆಲವು ಸತಿ ನನ್ನ ಮಗಳು ಹೇಳ್ತಿರ್ತಾಳೆ, ಅಮ್ಮ ನಿನ್ನ ನೋಡಿ ಕಲಿತಾ ಇರ್ತೀನಿ ನಾನು, ಇಷ್ಟು ಡಿಸಿಪ್ಲಿನ್ಡ್ ಆಗಿರ್ತೀಯಾ, ಹೀಗೆ ಮಾಡ್ತಿರ್ತೀಯ ಅಂತ. ಸೊ ನಾವೊಂದು ಐಡೆಂಟಿಟಿ ಕ್ರಿಯೇಟ್ ಮಾಡಿರ್ತೀವಿ. ಇವನ್ ಅವ್ರ ಅಪ್ಪನಿಗೂ ಹೇಳ್ತಿರ್ತಾಳೆ, ಅಪ್ಪ ನೀನು ಎಷ್ಟು ಬೇಗ ಎದ್ದೇಳ್ತೀಯ, ಕನ್ಸಿಸ್ಟೆಂಟಾಗಿ ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡ್ತಿರ್ತೀಯ. ಈಗ ನಮ್ಗೆ ಅಟ್ಲೀಸ್ಟ್ ನಮ್ಗೆ ರಜನನ ಇರುತ್ತೆ, ಅವ್ರುಗಳ್ಗೆ ಅದು ಇರಲ್ಲ, ಆಯಿತಾ. ನಮ್ಮ ಹಸ್ಬೆಂಡ್ಗೆ ಅದು ಇರಲ್ಲ. ಸೊ ಅದೆಲ್ಲ ನನ್ನ ಮಗಳಿಗೆ ಹೇಳ್ತಾ ಇರ್ತೀನಿ, ನೋಡಿ ಅಪ್ಪ ಎಷ್ಟು ಕಷ್ಟಪಡ್ತಿರ್ತಾರೆ ಅಂತ. ಅದೆಲ್ಲ ನಮ್ಮ ಐಡೆಂಟಿಟಿಗಳು. ಈಗ ನಾವೇ ಲೇಸಿ ಆಗಿರೋದು, ನಮ್ಮ ಮಕ್ಕಳಿಗೆ ನಾವು ಏನು ತೋರಿಸ್ಕೊಡ್ತಾ ಇದ್ದೀವಿ, ಆಯಿತಾ. ಸೊ ಕರೆಕ್ಟಾಗಿ ನಮ್ಮ ಐಡೆಂಟಿಟಿ ಹೇಗೆ ಅಂದರೆ ಡಿಸಿಪ್ಲಿನ್ಡ್ ಆಗಿರೋದು, ಕರೆಕ್ಟಾಗಿ ಮಾತಾಡೋದು, ಕರೆಕ್ಟಾಗಿ ಡಿಸಿಷನ್ಸ್ನ ತೊಗೊಳ್ಳೋದು, ಏನೇ ಇರಲಿ, ಆಯಿತಾ. ಯೋಚನೆ ಮಾಡೋ ರೀತಿ, ನಡ್ಕೊಳ್ಳೋ ರೀತಿ, ಟೆನ್ಷನಿಂದ ಗಾಬರಿಯಾಗಿ ಈ ಥರ ಅಲ್ಲ. ಆಮೇಲೆ ನಾವೇನೋ ಅಂದ್ಕೊಂಡಿದ್ದೀವಿ ಸಾಧಿಸ್ಬೇಕು ಅಂದರೆ ಕಷ್ಟನೋ ಸುಖನೋ, ನೀವು ಅಂದ್ಕೊಂಡಿದ್ದೀರ ಯೂಟ್ಯೂಬ್ ಮಾಡೋದು ಈಸಿ ಅಂತ, ಸುಮಾರು ಜನ, ಆಯಿತಾ. ನಾನು ಹೇಳ್ತೀನಿ, ಅದೇನೋ ಕೊಲಾಬ್ರೇಷನ್ಸ್ ಮಾಡಿದ ತಕ್ಷಣ ಎಷ್ಟೊಂದು ಮೆಸೇಜ್ ಮಾಡಿಬಿಡ್ತಾರೆ, ಮಾಡಬೇಡಿ ಅಂದರೆ. ಈ ನನ್ನ ಚಾನಲಲ್ಲಂತೂ ಒಬ್ಬರು ಇಬ್ಬರು ಮಾಡಿದ್ದಾರೆ ಕೊಲಾಬ್ರೇಷನ್ಸ್ ಮಾಡಬೇಡಿ ಅಂತ. ಬೇರೆ ಚಾನಲಲ್ಲಿ ನೋಡಿದ್ದೀನಿ, ತುಂಬಾ ಅಪರಾಧ ಮಾಡಿದ್ದಾರೆ ಅನ್ನಂಗೆ ಹಾಕ್ಬಿಡ್ತಾರೆ ಫ್ರೆಂಡ್ಸ್. ಅದು ಎಷ್ಟು ಕಷ್ಟ ಗೊತ್ತಾ ಕೊಲಾಬ್ರೇಷನ್ ಮಾಡೋದು. ಈಗ ಯೂಟ್ಯೂಬ್ ಮಾಡ್ತಾ ಇರ್ತೀವಿ, ಆಯಿತಾ. ಒಂದು ಲೆವೆಲ್ ಆಫ್ ಇನ್ಕಮ್ ಅನ್ನೋದು ಬರ್ತಾ ಇರುತ್ತೆ, ಆಯಿತಾ. ಇದು ಒಂದು ನಮ್ಮ ಪ್ಯಾಷನ್ ಆಗಿರುತ್ತೆ. ಇನ್ನೊಂದು ನಮ್ಮ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ, ಆಯಿತಾ. ಏನೋ ಒಂದು ಸಣ್ಣ ಇನ್ಕಮ್ ಏನಕ್ಕನ ಆಗುತ್ತೆ, ಆಯಿತಾ. ಎಷ್ಟು ಸರಿ ಹೇಳಿರ್ತೀವಿ, ಒಂದು ಮಿಡ್ಲ್ ಕ್ಲಾಸ್ ಅಂದಮೇಲೆ ಎಷ್ಟು ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ಇರುತ್ತೆ. ಈಗ ಏನು ಗೊತ್ತಾ, ಅರ್ಥ ಮಾಡ್ಕೊಳ್ಳೋರು ಜೆನ್ಯೂನ್ ಆಗಿ ಅವ್ರ ರಿಯಲ್ ಲೈಫಲ್ಲಿ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದರೆ ಅರ್ಥ ಮಾಡ್ಕೋತಾರೆ. ಈಗ ನನಗೆ ಅಗಾರ ಅವ್ರ ಕೊಲಾಬ್ರೇಷನ್ಸು ಅದು ಇದು ಎಲ್ಲ ಬರ್ತಾ ಇರುತ್ತೆ, ಆಯಿತಾ. ಅವ್ರು ಬಂದಾಗ ಇದು ಪ್ರಾಡಕ್ಟ್ಸ್ನ ನಾವು ಕಳಿಸ್ತೀವಿ, ಇದನ್ನು ಶೋಕೇಸ್ ಮಾಡಿ ಹೇಳಿ ಅಂತ ಹೇಳ್ತಿರ್ತಾರೆ. ಅದನ್ನು ನಾವು ಎಷ್ಟು ಸರಿ ಥಿಂಕ್ ಮಾಡಬೇಕು ಅಂತ, ಯಾವ್ಯಾವ ಪಾಯಿಂಟ್ಸ್ನ ಹೇಳಬೇಕು, ಯಾವ ರೀತಿ ಹೇಳಬೇಕು, ಅದನ್ನೊಂದು 10 ಸತಿ ಎಡಿಟಿಂಗ್ ಮಾಡಿಸ್ತಾರೆ ಅವರು. ಹಿಂಗೆ ಹೇಳಿ, ಹೀಗೆ ತೋರಿಸಿ, ಈ ಪ್ರಾಡಕ್ಟ್ಸ್ ತೋರಿಸಿ, ಇದನ್ನು ತೋರಿಸಿ ಅಂತ. ಅಷ್ಟು ಮಾಡಿ ಅದನ್ನು ನೀವು ಅನ್ಕೋತಿರಲ್ಲ, ಜಸ್ಟ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋದು ಅಂತ. ಆ ಥರ ಇರೋದೇ ಇಲ್ಲ. ಒಂದು 20 ನಿಮಿಷ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂದರೆ ಮಿನಿಮಮ್ 5 to 6 ಅವರ್ಸ್ ಶ್ರಮ ಇರುತ್ತೆ. ನೀವು ನಾರ್ಮಲ್ ಅಡುಗೆ ಮಾಡೋಕ್ಕೂ ಅಲ್ಲಿ ಶೂಟ್ ಮಾಡಿಕೊಂಡು, ಇನ್ಫ್ಯಾಕ್ಟ್ ನಾನು ಅಷ್ಟೊಂದು ಎಡಿಟಿಂಗ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಯಾಕೆಂದರೆ ಅಷ್ಟೊಂದು ಟೈಮ್ ಇಲ್ಲ ಫ್ರೆಂಡ್ಸ್. ನನ್ನ ಪ್ರಿಯಾರಿಟಿ ಬೇರೆ ಇರುತ್ತೆ. ನಾನು ಯಾವಾಗಲೂ ಹೇಳಂಗೆ ಅರ್ನ್ ಮಾಡೋಕ್ಕೆ ತುಂಬಾ ಸ್ಕೋಪ್ ಇದೆ ಯೂಟ್ಯೂಬಲ್ಲಿ, ಆಯಿತಾ. ನನಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಮಾಡ್ಕೋತಾ ಇದ್ದೀನಿ. ನನ್ನ ಪೀಸ್ ಆಫ್ ಮೈಂಡು, ನನ್ನ ಹೆಲ್ತ್ನ ಹಾಳು ಮಾಡಿಕೊಂಡು ಎಡಿಟಿಂಗು, ನನ್ನ ಮೊಬೈಲ್ ಜಾಸ್ತಿ ಕೈಯಲ್ಲಿ ಇಟ್ಕೊಂಡ್ರೂ ಅದೆಲ್ಲ ಎಫೆಕ್ಟ್ ಆಗುತ್ತೆ, ಕಣ್ಣಿಗೆ ಎಫೆಕ್ಟ್ ಆಗುತ್ತೆ. ಸೊ ಅಷ್ಟೆಲ್ಲ ಬೇಡ, ಎಷ್ಟಾಗುತ್ತೋ ಅಷ್ಟು, ಹಾಗಂತ ಬಿಡೋದು ಇಲ್ಲ. ಒಂದು ಪ್ಯಾಷನ್ ಥರ ನಾನು ಕ್ರಿಯೇಟ್ ಮಾಡ್ಕೋತಾ ಇರ್ತೀನಿ. ಸೊ ಅದು ಎಷ್ಟು ಕಷ್ಟ ಇರುತ್ತೆ. ಈಗ ಅಗಾರೋ ಅವ್ರದ್ದು ಈ ಥರ ಪ್ರಾಡಕ್ಟ್ಸ್ ಕಳಿಸಿರ್ತಾರಲ್ವ, ಅದರಲ್ಲಿ ಎಷ್ಟೊಂದು ಇರುತ್ತೆ. ಒಂದು ಕೊಲಾಬ್ರೇಷನ್ ವೀಡಿಯೋಸ್ ಅಂತ ಇರುತ್ತೆ, ಇನ್ನೊಂದು BM ಅಂತ ಇರುತ್ತೆ. BMಲ್ಲಿ ಏನು ಅಂದರೆ ಜಸ್ಟ್ ಬ್ರ್ಯಾಂಡ್ನ ಮೆನ್ಷನ್ ಮಾಡಿದ್ರೆ ನಮಗಿಷ್ಟು ಅಂತ ಅಮೌಂಟ್ ಬರುತ್ತೆ. ಅದಕ್ಕೆ ಏನಕ್ಕೆ ಕೆಲವ್ರಿಗೆ ಎಷ್ಟು
ಅದೇ ನಾನು ಅನ್ನೋದು, ಒಬ್ರಿಗೇನು ಅರ್ನ್ ಮಾಡ್ತಿದ್ದಾರೆ ಅದು ಏನು ಪುಷ್ಕಟೆ ಅಲ್ಲ, ಅಷ್ಟು ಕಷ್ಟಪಟ್ಟು ನೀವು ಹೋಗಿ ಆರಾಮಾಗಿ. ನಾನು ಕೆಲವು ಸತಿ ಅನ್ಸುತ್ತೆ, ನಮ್ಮ ಹಸ್ಬೆಂಡ್ ಹೇಳ್ತಾರೆ, ಏನಕ್ಕೆ ಒಪ್ಕೋತೀಯ ಕೊಲಾಬ್ರೇಷನ್, ಇಷ್ಟು ಕಷ್ಟ ಆಗುತ್ತಲ್ಲ ಅಂತ. ನಾನು ಹೇಳೋದು, ಇರಲಿ, ಕಷ್ಟಪಡ್ದೆ ಯಾವ್ದು ಈಸಿಯಾಗಿ ಬರುತ್ತೆ, ನೀವು ಅಂದ್ಕೊಳ್ಳೋದಷ್ಟೇ ಫ್ರೀಯಾಗಿ ಬರುತ್ತೆ ಅಂತ. ದೇವರಾಣೆ ಯಾವುದು ಫ್ರೀಯಾಗಿ ಬರಲ್ಲ, ಅಷ್ಟು ಎಫರ್ಟ್ ಇರುತ್ತೆ, ತುಂಬಾ ಎಫರ್ಟ್ ಇರುತ್ತೆ. ಎಷ್ಟೇ ಸತಿ ಹೇಳಿದ್ರು ಇಲ್ಲ ಕಷ್ಟಪಡೋಣ, ಕಷ್ಟಪಟ್ಟು ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ. ಒಂದು 5-6 ಸತಿ ಎಡಿಟಿಂಗ್ ಹೇಳ್ತಾರೆ, ಅದು ಕಡಿಮೆ 5-6 ಸತಿ ಆಯಿತಾ. ಈಗ ನಂದು ಒಂದು ಸತಿಗೆ ಓಕೆ ಅನಿಸುತ್ತೆ, ಕೆಲವು ಸತಿ 5 ಸತಿ ಆಗುತ್ತೆ, ಕೆಲವು 10-12 ಸತಿ. ನನ್ನ ಫ್ರೆಂಡ್ಸ್ ಎಲ್ಲ ಸುಮಾರು ಜನ ಮಾಡ್ತಿರ್ತಾರಲ್ಲ, ಅಯ್ಯೋ ಇದು ಯಾಕೆ ಕೊಲಾಬ್ರೇಷನ್ ತಲೆ ಕೆಟ್ಟೋಗುತ್ತೆ ಅಂತ ಒಪ್ಕೊಳ್ಳೋದೇ ಇಲ್ಲ ಕೆಲವು ಸತಿ ಅವರು. ಕೆಲವು ಸತಿ ದುಡ್ಡಿನ ನೀಡ್ ಇರುತ್ತೆ, ಈಸಿನ ನೀವೆಲ್ಲ ಈಗ ನಿಮ್ಮ ಹಸ್ಬೆಂಡು ನೀವು ಕೆಲ್ಸಕ್ಕೆ ಹೋಗ್ತಾ ಇರ್ತೀರ, ಏನಕ್ಕೆ ಪುಷ್ಕಟ್ಟೆ ಮಾಡಿ ಬನ್ನಿ ಅಲ್ವಾ. ಏನೋ ಒಂದು ಕೊಲಾಬ್ರೇಷನ್ ಮಾಡಿದ ತಕ್ಷಣ ಏನೋ ಘನಘೋರ ಅಪರಾಧ ಮಾಡ್ದಂಗೆ ನಂಗೆ ನಿಜ ಬೇಜಾರಾಗುತ್ತೆ. ಆಮೇಲೆ ಆ ಮೈಂಡ್ ಸೆಟ್ನೂ ಅಷ್ಟೇ, ಕೊಲಾಬ್ರೇಷನ್ ಮಾಡ್ತೀರಾ ಅದು ಎಷ್ಟಿರುತ್ತೆ ಫ್ರೆಂಡ್ಸ್, 1.5 ನಿಮಿಷ 2 ನಿಮಿಷ. ಕೆಲವು ಸತಿ ರೇರಾಗಿ, ನಾನೇನೋ ಜಾಸ್ತಿ ಮಾಡಲ್ಲ ಅಂತ ಹೇಳೋದಿಲ್ಲ, ಕೆಲವು ಸತಿ ರೇರಾಗಿರುತ್ತೆ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಂಡು ಹೋಗ್ಬೋದು, ಬೇರೆ ಕಂಟೆಂಟ್ ಇಷ್ಟ ಆಗ್ಬೋದಲ್ವ. ನಿಜವಾಗ್ಲೂ ಜೆನ್ಯೂನಾಗಿ ಯೋಚನೆ ಮಾಡಿ. ಒಬ್ರಿಗೇನೋ ನಿಮ್ಮ ಸೈಡಿಂದ ನೀವು ನೋಡೋದ್ರಿಂದ ನೀವು ನೋಡಿ ಅಂತಲೂ ಯಾರೂ ಫೋರ್ಸ್ ಮಾಡ್ತಿಲ್ಲ, ಸ್ಕಿಪ್ ಮಾಡ್ಕೊಂಡು ಹೋಗ್ಬೋದಲ್ಲ. ಯೂಟ್ಯೂಬಲ್ಲಿ ಆಪ್ಷನ್ ಇರುತ್ತೆ. ನಾವೇನೋ ಮಾಡೋದ್ರಿಂದ ನಮಗೇನೋ ಒಂದು ಫೈನಾನ್ಷಿಯಲ್ ಹೆಲ್ಪ್ ಆಗುತ್ತೆ. ನೀವು ದುಡ್ಡು ಕೊಡ್ತಾ ಇಲ್ಲ ಆಯಿತಾ, ಬಟ್ ಇಂಡೈರೆಕ್ಟಾಗಿ ಯು ಆರ್ ಹೆಲ್ಪಿಂಗ್ ಸಮ್ ಒನ್. ಯಾರಿಗೋ ಹೆಲ್ಪ್ ಮಾಡ್ತಿದ್ದಾರೆ ಅಂದರೆ ಅದಕ್ಕೇನಕ್ಕೆ ಇಷ್ಟೊಂದು ನೆಗೆಟಿವ್ ಕಮೆಂಟ್ಸು ಆ ಥರ ಎಲ್ಲ ಅಂತ ನನಗೇನೋ ಬೇಜಾರು. ನನಗೆ ಅನಿಸ್ತು, ಜೆನ್ಯೂನಾಗಿ ಹೇಳ್ತಾ ಇದ್ದೀನಿ. ಅದು ಸ್ಕಿಪ್ ಮಾಡಿದೆ, ಯಾರು ಫೋರ್ಸ್ ಮಾಡ್ತಿದ್ದಾರೆ ಅದನ್ನು ನೋಡಿ ಅಂತ. ಬೇರೆ ಕಂಟೆಂಟ್ ಇಷ್ಟ ಆದರೆ ನೋಡ್ಬೋದು, ಇಲ್ಲಾಂದರೆ ವೀಡಿಯೋನೇ ಇಷ್ಟ ಆಗಿಲ್ವಾ, ಸರಿ ಸ್ಕಿಪ್ ಮಾಡ್ಕೊಂಡು ಹೋಗ್ಬೋದು. ಸೊ ಯಾರಿಗೆ ಜೆನ್ಯೂನಾಗಿ ಇಷ್ಟ ಆಗಿರುತ್ತೆ ನೋಡ್ಕೊಂಡು ಹೋಗ್ತಾರೆ. ಸೊ ಅಷ್ಟು ಈಸಿ ಅಲ್ಲ ಯೂಟ್ಯೂಬ್ ಮಾಡೋದು, ಕೊಲಾಬ್ರೇಷನ್ಸ್ ಮಾಡೋದು, ಆಮೇಲೆ ಏನೋ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡೋದು ಈಸಿ ಇಲ್ಲವೇ ಇಲ್ಲ. ಏನೇ ಆದರೂ ಕೂಡ ಕ್ಯಾಮ್ರಾ ಸೆಟ್ ಮಾಡಬೇಕಾಗುತ್ತೆ, ಎಷ್ಟೊಂದು ಯೋಚನೆ ಮಾಡಬೇಕಾಗುತ್ತೆ, ಕಂಟೆಂಟ್ ಏನು ಕ್ರಿಯೇಟ್ ಮಾಡೋದು ಅಂತ. ಕೆಲವು ಸತಿ ನ್ಯಾಚುರಲ್ಲಾಗೆ ಮಾಡ್ತೀವಿ, ವ್ಯೂಸ್ ಬರೋಲ್ಲ, ಎಷ್ಟು ಕಷ್ಟಪಟ್ಟಿರ್ತೀವಿ, ವ್ಯೂಸ್ ಬರೋಲ್ಲ. ಕೆಲವು ಸತಿ ಹೆಂಗಂದ್ರೆ ಹಂಗೆ ಮಾಡಿರ್ತೀವಿ, ಫುಲ್ ವ್ಯೂಸ್ ಬಂದಿರುತ್ತೆ. ಸೊ ಅದೆಲ್ಲ ಇದು ಜಡ್ಜ್ ಮಾಡೋಕ್ಕಾಗಲ್ಲ. ಸೊ ಏನೇ ಇದ್ದರೂ ಕೂಡ ಏನಾದ್ರು ಕಷ್ಟಪಡ್ತಿದ್ದಾರೆ ಅಂದರೆ ನಿಮ್ಮ ಕೈಯಲ್ಲಿ ಸಹಾಯ ಮಾಡಿ ಅಥವಾ ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೊತೀನಿ ಅಷ್ಟೇ. ಆಮೇಲೆ ಸಿಕ್ಕಾಬಟ್ಟೆ ಏನೇನೋ ನೆಗೆಟಿವ್ ಆಗಿ ಕಮೆಂಟ್ ಮಾಡೋದು ಯಾರನ್ನ ಇರಲಿ, ನನಗಂತೂ ಇವತ್ತವರೆಗೂ ಬಂದಿಲ್ಲ. ಬಟ್ ನನ್ನ ತಲೆನೂ ಕೆಡಿಸ್ಕೊಳ್ಳಲ್ಲ, ಅಷ್ಟೊಂದು ಏನೇ ಬಂದಿದ್ರು ಕೂಡ. ಅವ್ರು ಹೇಳಿದ್ದು ಒಂದು ಸತಿ ಏನೋ ಕಮೆಂಟಲ್ಲಿ ಹೇಳಿದ್ದು ಕೊಲಾಬ್ರೇಷನ್ಸ್ ಮಾಡಿ, ಬಟ್ OTGದು ಸ್ವಲ್ಪ ಲೆಂತ್ ಜಾಸ್ತಿ ಆಯಿತು. ಅದು ನನಗೂ ಗೊತ್ತು, ಯಾಕಂದರೆ ಸ್ಟಾರ್ಟಿಂಗಲ್ಲಿ ನನಗೂ ಗೊತ್ತಿರಲಿಲ್ಲ ಕೊಲಾಬ್ರೇಷನ್ಸ್ ಹೆಂಗೆ ಮಾಡೋದು ಅಂತ. ಈಗ ಒಂದು 2 ಮಿನಿಟ್ಸ್ ಅಷ್ಟೇ ಇರುತ್ತೆ, ಅದನ್ನು ಸ್ಕಿಪ್ ಮಾಡ್ಬೋದು ಅಥವಾ ನೋಡ್ಬೋದು ನಿಮ್ಮ ಇಂಟ್ರೆಸ್ಟ್ ಪ್ರಕಾರ. ಅದು ಅಷ್ಟು ಪ್ರೀತಿಯಿಂದನೇ ಹೇಳಿದರು, ಮೇಡಮ್ ನಿಮ್ಮ ಕಂಟೆಂಟ್ ಅಂದರೆ ಇಷ್ಟ, ಇದರಲ್ಲಿ ಜಾಸ್ತಿ OTGದೇ ಆಗೋಯಿತು, ನಿಮ್ಮ ಕಂಟೆಂಟೇ ಇರಲಿಲ್ಲ ಮೇಡಮ್, ನಿಮ್ಮ ಮಾತುಗಳನ್ನ ಕೇಳೋದು ಇಷ್ಟ ಆಗುತ್ತೆ ಅಂತ ಪ್ರೀತಿಯಿಂದನೇ ಹೇಳಿದರು. ಅದೇನು ನಾನು ನೆಗೆಟಿವ್ ಆಗಿ ತೊಗೊಳ್ಳಿಲ್ಲ. ಅದಕ್ಕೂ ನಾನು ಕಮೆಂಟ್ ಮಾಡಿದ್ದೆ. ಓಕೆ, ನನಗೆ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಅವ್ರು ಕೊಡೋ ಪಾಯಿಂಟ್ಸಲ್ಲೆಲ್ಲ ಡೀಟೇಲಾಗಿ ಹೇಳ್ತಿದ್ದೆ. ನಮ್ಮ ಲೆಕ್ಚರರ್ಸ್ ಹಂಗೆ ಅಲ್ವಾ, ತುಂಬ ಡೀಟೇಲಾಗಿ ಹೇಳಿ ಅಭ್ಯಾಸ. ಸೊ ಅದನ್ನು ಆ ಥರನೇ ಹೇಳ್ತಿದ್ದೆ. ಬಟ್ ಆ ಥರ ಇಲ್ಲ, ನಾವು ಹೋಗ್ತಾ ನಾವು ಕಲಿತೀವಿ. ಈಗ ನೋಡ್ತಾ ಇರ್ಬೋದು, ಬರ್ತಾ ಒಂದು 2 ಮಿನಿಟ್ಸ್ ಆ ಥರ ಇರುತ್ತೆ. ಅವರು ಪಾಪ ಎಷ್ಟು ನೀಟಾಗಿ ಮಾಡಿದರು ಅಂದರೆ ನೀಟಾಗಿ ಹೇಳಿದರು, ಕೊಲಾಬ್ರೇಷನ್ಸು ನಿಮಗೂ ಅರ್ನಿಂಗ್ಸ್ ಕೊಡುತ್ತೆ, ನಿಮಗೂ ಅರ್ಥ ಆಗುತ್ತೆ ಮೇಡಮ್, ಸ್ಟಾಪ್ ಮಾಡೋದು ಬೇಡ, ಕಂಟಿನ್ಯೂ ಮಾಡಿ, ಬಟ್ ಡ್ಯೂರೇಷನ್ ಕಡಿಮೆ ಮಾಡಿ ಅಂತ. ಅದು ಒಂಥರ ಖುಷಿ ಆಯಿತು. ಅಷ್ಟು ನೆಗೆಟಿವ್ ಆಗಿ ಏನು ಹೇಳಿಲ್ವಲ್ಲ, ಅರ್ಥ ಮಾಡ್ಕೊಂಡ್ರಲ್ಲ ಅಂತ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಬಗ್ಗೆ ನಿಜವಾಗ್ಲೂ ಖುಷಿ ಆಯಿತು. ಈ ಥರದ್ದಿದೆ ಫ್ರೆಂಡ್ಸ್, ನಿಜವಾಗ್ಲೂ ಈಗಲೂ ಹೇಳ್ತಾ ಇದ್ದೀನಲ್ಲ, OTGದು ಇನ್ನು 5 ವೀಡಿಯೋಸ್ ಮಾಡಬೇಕು ನಾನು, ಕಂಟಿನ್ಯೂಸ್ ಆಗಿ ಮಾಡ್ತೀನಿ. ನಿಮ್ಗೆ ಆ ಪಾರ್ಟ್ ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಂಡು ಹೋಗಿ ಬೇರೆ. ಬಟ್ ಜಾಸ್ತಿ ಅಂತೂ ತುಂಬ ಎಕ್ಸ್ಟೆಂಟಾಗಿ ಒಂದು 5-6 ನಿಮಿಷ ಆ ಥರ ಎಲ್ಲ ಮಾಡಲ್ಲ, ಒಂದು 2-3 ಮಿನಿಟ್ಸ್ ಆ ಥರ ಇರುತ್ತೆ. ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಮಾಡಿ ಬೇರೆ ಕಂಟೆಂಟ್ನ ನೋಡಿ ಆಯ್ತು. ಸೊ ಅದೇ ಹೇಳ್ತಿದ್ನಲ್ಲ, ಐಡೆಂಟಿಟಿನ ಕ್ರಿಯೇಟ್ ಮಾಡೋದು ಭಾರಿ ಕಷ್ಟ. ಬೆಳಿಗ್ಗೆ ಎದ್ದಾಗ್ಲಿಂದನೂ ಅದೇ ಯೋಚನೆ ಮಾಡ್ತಿರ್ತೀವಿ, ಎಡಿಟಿಂಗ್ ಎಷ್ಟು ಕಷ್ಟ ಆಗುತ್ತೆ. ಯಾವುದು ಈಸಿಯಾಗಿ ಬರಲ್ಲ, ನೀವೂ ತಲೆಯಲ್ಲಿ ಇಟ್ಕೊಳ್ಳಿ, ಯಾವುದು ಈಸಿಯಾಗಿ ಬರಲ್ಲ. ಕಷ್ಟಪಡಿ, ಪ್ರತಿಯೊಂದು ಕೂಡ ಕಷ್ಟಪಟ್ಟು ನೀವೇನಾದರೂ ಅರ್ನ್ ಮಾಡಿದಾಗ ಅದಕ್ಕೂ ಒಂದು ಬೆಲೆ, ನಮಗೂ ಒಂಥರ ಸ್ಯಾಟಿಸ್ಫೈಡ್ ಲೈಫ್ನ ಲೀಡ್ ಮಾಡ್ದಂಗೆ ಆಗ್ತಿರುತ್ತೆ. ಸೊ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಷ್ಟಪಡೋಕ್ಕೆ ಯಾವತ್ತೂ ಹಿಂಜರಿಬೇಡಿ, ಅದು ನಮಗೆ ಆ್ಯಕ್ಚುಲ್ ಹ್ಯಾಪಿನೆಸ್ನ ಕೊಡುತ್ತೆ. ಥ್ಯಾಂಕ್ ಯು.